ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮ್ಯಾಚ್ ಅಂದ್ರೆ ಏನ್ ಮ್ಯಾಚ್ ಅಯ್ಯಪ್ಪ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ಮ RCB ಅವರು 200 ರನ್ ಮೇಲೆ ಚೇಸ್ ಮಾಡ್ತಾರೆ ಅಂತ. ಅದ್ರಲ್ಲೂ ಅಲ್ಲದೆ ಹೈಯೆಸ್ಟ್ ರನ್ ಚೇಸಿಂಗ್ ಮಾಡಿದ್ದು ನಮ್ಮ RCB. ಅದ್ರಲ್ಲೂ ಅಲ್ಲದೆ ಅನ್ಬಿಲೀವಬಲ್ ಚೇಸಿಂಗ್ ಅದ್ರಲ್ಲೂ ಅಲ್ಲದೆ RCB ಇಂದ ನೋಡಿದ್ದು. ಅದ್ರಲ್ಲದೆ ರಿಚಾ ಘೋಷ್ ಅವರು ಡಕ್ಔಟ್ ಆಗ್ಬೇಕಾಗಿತ್ತು, ಆದ್ರೆ ಅವ್ರದ್ದು ಕ್ಯಾಚ್ ಡ್ರಾಪ್ ಮಾಡಿದ್ದೆ ಎಫೆಕ್ಟ್ ಆಗಿದ್ದು ಗುಜರಾತ್ ಟೈಟನ್ಗೆ. ಅದ್ರಲ್ಲೂ ಅಲ್ಲದೆ ಗುಜರಾತ್ ಟೈಟನ್ ಅವರು ಏನ್ ಗುರು ಫೀಲ್ಡಿಂಗ್ ಮಾಡಿದ್ದು, ಅಪ್ಪಪ್ಪ. ಅವ್ರು ಆಲ್ಮೋಸ್ಟ್ ಸೋತಿರೋದು ಫೀಲ್ಡಿಂಗ್ ಇಂದಾನೆ. ಸರಿಯಾಗಿ ಫೀಲ್ಡಿಂಗ್ ಮಾಡಿದ್ರೆ ಪಕ್ಕ ಅವರು ಗೆಲ್ತಾ ಇದ್ರು. ಅದ್ರಲ್ಲೂ ಅಲ್ಲದೆ ಎಲಿಸ್ ಪೆರಿ ಅವರು ಸಹ 50ಗಿಂತ ಮುಂಚೆನೆ ಕ್ಯಾಚ್ ಕೊಟ್ಟಿರ್ತಾರೆ, ಅದನ್ನು ಡ್ರಾಪ್ ಮಾಡ್ತಾರೆ. ಅದಾದ ನಂತರ ಅದ್ರಲ್ಲದೆ ರಿಚಾ ಘೋಷ್ ಬಂದು ಮೊದಲನೇ ಬಾಲೆ ಹಿಟ್ಟಿಂಗ್ ಮಾಡಕ್ ನೋಡಿರ್ತಾರೆ, ಅವಲ್ಲಿ ಕ್ಯಾಚ್ ಹಿಡಿದು ಬಿಟ್ಟಿದ್ರೆ ಪಕ್ಕ ನಮ್ಮ RCB ಮೊದಲನೇ ಮ್ಯಾಚು ನಮ್ಮ ಫ್ಯಾನ್ಸ್ಗಳೆಲ್ಲ ದೇವರಿಗೆ ಅಂತ ನಾವು ಫಿಕ್ಸ್ ಮಾಡ್ಬಿಟ್ಟಿದ್ದು. ಅದ್ರಲ್ಲದೆ ಏನು ಗಾರ್ಡ್ನರ್ ಮತ್ತೆ ಮೋನಿ ಅವರ ಬ್ಯಾಟಿಂಗ್ ಇಂದ ಅಪ್ಪ ಗಾರ್ಡ್ನರ್ ಏನ್ ಗುರು ಹೊಡೆದಿದ್ದು ಸಿಕ್ಸ್ಗಳು, ಅಪ್ಪ ಬೆಂಕಿ ಬ್ಯಾಟಿಂಗ್ ಗುರು. ಗುಜರಾತ್ ಟೈಟನ್ ಇಂದ ಅದ್ದೂರಿ ಬ್ಯಾಟಿಂಗು. ಅವರು ಸೋತಿದ್ದು ಬಾಲಿಂಗು ಮತ್ತೆ ಫೀಲ್ಡಿಂಗು, ಅವೆರಡಿಂದ ಸೋತಿದ್ದು. ಏನಾದ್ರೂ ಕರೆಕ್ಟ್ ಆಗಿ ಫೀಲ್ಡಿಂಗ್ ಮಾಡಿದ್ರು ಅಂದ್ರೆ ಪಕ್ಕ ಗುಜರಾತ್ ಟೈಟನ್ ಅವರು ನಿನ್ನೆ ಮ್ಯಾಚ್ ಗೆಲ್ತಿದ್ದು. ಆದ್ರೂ ನಮ್ಮ RCB ಮೊದಲನೇ ಮ್ಯಾಚ್ ಎಲ್ಲ ದೇವ್ರಿಗೆ ಅಂತಿದ್ದೋ. ಆದ್ರೆ ಫಸ್ಟ್ ಟೈಮ್ ಫ್ಯಾನ್ಸ್ ಗಳಿಗಂತೂ ದಿಲ್ ಖುಷ್ ಕೊಟ್ಟಿರೋದು. ಅದ್ರಲ್ಲೂ ಅಲ್ಲದೆ ವ್ಯಾಲೆಂಟೈನ್ಸ್ ಡೇ ದಿನ ಹುಡುಗರುಗಳಿಗೆ ಒಂದು ಗಿಫ್ಟ್ ಕೊಟ್ಟಂಗಾಯ್ತು ಹುಡುಗಿರು. ಅದ್ರಲ್ಲೂ ಅಲ್ಲದೆ ನಾನಂತೂ ಖುಷ್ ಆಗ್ಬಿಟ್ಟೆ. ಏನು ರಿಚಾ ಘೋಷ್ ಹೊಡಿತಾ ಇದ್ರೆ ಏನು ಏಟ್ಗಳು ಹೊಡಿತಿದ್ರು ರಿಚಾ ಘೋಷ್. ಗಾರ್ಡ್ನರ್ ಅವ್ರಿಗೆ ಹೊಡೆದು ಅದ್ರಲ್ಲೂ ಅಲ್ಲದೆ ಏನ್ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ದು. ಅದ್ರಲ್ಲೂ ಅಲ್ಲದೆ 42 ಬಾಲ್ಗೆ 89 ರನ್ ಬೇಕಾಗಿರೋ ಟೈಮ್ ಅಲ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು. ಅದ್ರಲ್ಲೂ ಅಲ್ಲದೆ ಗಾರ್ಡ್ನರ್ ಅವ್ರು ಹೆಂಗೆ ನಮ್ಮ RCBಗೆ ಬಾಲರ್ಸ್ ರಾಪರ್ಸಿದ್ರು, ಅದೇ ತರ ರಿಚಾ ಘೋಷ್ ಗಾರ್ಡ್ನರ್ ಅವರು ಓವರ್ ಅಲ್ಲಿ 23 ರನ್ ಹೊಡಿತಾರೆ. ಅದೇ ನಮ್ಮ RCB ವುಮೆನ್ಸ್ ಅವ್ರಿಗೆ ಪ್ಲಸ್ ಪಾಯಿಂಟ್. ಅದಾದ ನಂತರ ಮ್ಯಾಜಿಕ್ ಆದಂಗಾಯ್ತು. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ರಿಚಾ ಘೋಷ್ ಆಡ್ಬೇಕಾದ್ರೆ. ಅದ್ರಲ್ಲೂ ಅಲ್ಲದೆ ಕನಿಕಾ ಗುರು ಏನ್ ಗುರು ಬ್ಯಾಟಿಂಗ್, ಇರ ಹೈಟ್ಗೂ ಆಡೋ ಬ್ಯಾಟಿಂಗ್ ವ್ಯತ್ಯಾಸನೇ ಇಲ್ಲ. ಅದ್ರಲ್ಲೂ ಅಲ್ಲದೆ ನಾನಂತೂ ಬ್ಯಾಟಿಂಗ್ ನೋಡಿ ಶಾಕು. ಅದ್ರಲ್ಲೂ ಅಲ್ಲದೆ ಹಿಂದಕ್ಕೆ ಹೊಡಿತಿದ್ದು, ಯಾವ್ದೇ ಪ್ಲೇಯರ್ಸ್ ಗಳನ್ನ ಹಿಂದಕ್ಕೆ ನಿಲ್ಲಿಸ್ಕೊತಾನೆ ಇರ್ಲಿಲ್ಲ. ತಲೆ ಇಟ್ಟು ಬ್ಯಾಟಿಂಗ್ ನ ಇನ್ನಿಂಗ್ಸ್ ನ ಕ್ಯಾರಿ ಮಾಡಿದ್ದು ಕನಿಕಾ. ಯಾವ ಟೈಮಲ್ಲಿ ಹಿಟ್ಟಿಂಗ್ಸ್ ಗಳು ಬೇಕು ಅಂತ ಹೊಡಿತಿದ್ದು ರಿಚಾ ಘೋಷ್. ಅಪ್ಪ ಬ್ಯಾಟಿಂಗ್ ಅಂತೂ ಅದ್ದೂರಿ. ಅದ್ರಲ್ಲೂ ಅಲ್ಲದೆ ನಿನ್ನೆ ಮ್ಯಾಚ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದ್ದು ಟಾಸ್. ಅದ್ರಲ್ಲೂ ಅಲ್ಲದೆ RCB ಟಾಸ್ ಗೆದ್ದು ಬಾಲಿಂಗ್ ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಏನಕ್ಕಂದ್ರೆ ಡ್ಯೂಫೆಕ್ಟ್ ಜಾಸ್ತಿ ಸೆಕೆಂಡ್ ಇನ್ನಿಂಗ್ಸ್ ಗೆ ಬರೋ ಕಾರಣ ಬಾಲಿಂಗ್ ಮಾಡಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ RCB ಮೊದಲೇ ಬಾಲಿಂಗ್ ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದಾದ ನಂತರ ಗುಜರಾತ್ ಟೈಟನ್ಸ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ 35 ರನ್ಗಳ ಪಾರ್ಟ್ನರ್ಶಿಪ್ ನೀಡಿ ಅದಾದ ನಂತರ ಹೋಲ್ವರ್ಡ್ ಅವರು 6 ರನ್ ಹೊಡೆದಾಗ ಔಟ್ ಆಯ್ತಾರೆ. ಅದಾದ ನಂತರ ಒಂದು ಸ್ವಲ್ಪ ವಿಕೆಟ್ ಗಳು ಬೇಗನೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಗಾರ್ಡ್ನರ್ ಮತ್ತೆ ಬೇತ್ ಮೋನಿ ಅವರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತಾ ಇರ್ತದೆ. ಅದರಲ್ಲೂ ಅಲ್ಲದೆ ಇವರಿಬ್ರು ಏನಾದ್ರು ನಿಂತ್ರೆ ಇನ್ನ 200 ಮೇಲೆ ಹೋಗುತ್ತೆ ಅಂತ ನಾನು ಅವಲೇ ಎಕ್ಸ್ಪೆಕ್ಟ್ ಮಾಡಿದೆ. ಇವರಿಬ್ರು ಬ್ಯಾಟಿಂಗ್ ಆಡ್ತಾರದು. ಅದ್ರಲ್ಲೂ ಅಲ್ಲದೆ ಗಾರ್ಡ್ನರ್ ಅವ್ರ ಬ್ಯಾಟಿಂಗ್, ಮೋನಿ ಅವರ ತಲೆ ಇಟ್ಟು ಬ್ಯಾಟಿಂಗ್ ಆಡ್ತಿದ್ದು. ಅಪ್ಪ ಸ್ಕೋರ್ ಅಂತೂ ಪಕ್ಕ ಹೋಗುತ್ತೆ 200+ ಅಂತ ಅನ್ಕೊಂಡೆ, ಅದೇ ರೀತಿ ಆಯ್ತು. ಅದಾದ ನಂತರ ಮೋನಿ ಮತ್ತೆ ಗಾರ್ಡ್ನರ್ ಅವರ ಬ್ಯಾಟಿಂಗ್ ಅಂತೂ ಅದ್ದೂರಿ ಇತ್ತು. ಅದ್ರಲ್ಲೂ ಅಲ್ಲದೆ 44 ಪಾರ್ಟ್ನರ್ಶಿಪ್ ಬರುತ್ತೆ ಇವರಿಬ್ರಿಂದ. ಅದಾದ ನಂತರ ಬೇತ್ ಮುನಿ ಅವರು ಔಟ್ ಆದ ನಂತರ ಬರೋದು ಡೆಟಿನಾ ಮತ್ತೆ ಗಾರ್ಡ್ನರ್ ಅವರು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾರೆ. 31 ಬಾಲ್ಗೆ 67 ಪಾರ್ಟ್ನರ್ಶಿಪ್. ಅದ್ರಲ್ಲೂ ಅಲ್ಲದೆ ಗಾರ್ಡ್ನರ್ ಅವರು ಬೇಗನೆ ಕ್ಯಾಚ್ ಕೊಟ್ಟಿರ್ತಾರೆ. ಅದ್ರಲ್ಲೂ ಅಲ್ಲದೆ ಎಲಿಸ್ ಪೆರಿ ಅವರು ಕ್ಯಾಚ್ ಹಿಡಿತಾರಂತ ಅನ್ಕೋತೀವಿ, ಆದ್ರೆ ಎಲಿಸ್ ಪೆರಿ ಅವರು ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ. ಅದ್ರಲ್ಲೂ ಅಲ್ಲದೆ ನಮ್ಮ RCB ಒಂದ್ ಸ್ವಲ್ಪ ಫೀಲ್ಡಿಂಗ್ ಫೇಲ್ಡ್ ಆಗಿದೆ. ಅಂದ್ರೆ ಪೆರಿ ಅವರು ಒಂದು ಕ್ಯಾಚ್ ಬಿಟ್ರೆ ಇನ್ಯಾವುದೇ ರೀತಿ ನಮ್ಮ RCB ಫೀಲ್ಡಿಂಗ್ ಇಂದ ಯಾವುದೇ ರೀತಿ ಮಿಸ್ಟೇಕ್ ಆಗಿಲ್ಲ. ಆದ್ರೆ ಗುಜರಾತ್ ಟೈಟನ್ಸ್ ಅವರು ಅಪ್ಪ ಅವರು ಫೀಲ್ಡಿಂಗ್ ಇಂದನೇ ನಾವು ಕಾಲ್ ಭಾಗ ಮ್ಯಾಚ್ ನೇ ಗೆದ್ಬಿಟ್ಟು. ಅದ್ರಲ್ಲೂ ಅಲ್ಲದೆ ಗಾರ್ಡ್ನರ್ ಅವರು ಏನ್ ಗುರು ಬ್ಯಾಟಿಂಗ್ ಆಡಿದ್ದು, 37 ಬಾಲ್ಗೆ 79 ರನ್, ನಾಟ್ ಔಟ್ ಪ್ಲೇಯರ್. ಹೌದು. ಅದಾದ ನಂತರ 201 ರನ್ನ ಟಾರ್ಗೆಟ್ ಕೊಡೋದು ನಮ್ಮ RCBಗೆ. ನಾನು ಅವಾಗ್ಲೇ ಅನ್ಕೊಂಡೆ ಪಕ್ಕ ನಮ್ಮ RCB ಈ ಸ್ಕೋರ್ ನ ಚೇಸ್ ಮಾಡಲ್ಲ ಅಂತ. ಏನಕ್ಕಂದ್ರೆ ಸೋಫಿ ಡಿವೈನ್ ಇಲ್ಲ, ಒಳ್ಳೆ ಬ್ಯಾಟಿಂಗ್ ಓಪನರ್, ಏನು ಮೆನ್ಸ್ ಹೊಡೆದಂಗ್ ಹೊಡಿತಾರೆ ಸಿಕ್ಸ್ಗಳನ್ನ. ಅದ್ರಲ್ಲದೆ ಇಲ್ಲ ಇನ್ಯಾವುದೇ ರೀತಿ ಪ್ಲೇಯರ್ಸ್ ಗಳು ಹೊಡೆಯಂತ ಪ್ಲೇಯರ್ಸ್ ಗಳಿಲ್ಲ. ಪೆರಿ ಮತ್ತೆ ರಿಚಾ ಘೋಷ್ ಇವರಿಬ್ರೆ ಆಡಿದ್ರೆ ಬೆಟರ್ ಆಗಿ ಒಂದ್ ಸ್ವಲ್ಪ ಮೂವ್ ಮಾಡ್ಬೋದು ಅಂತ ಅನ್ಕೋತೀನಿ. ಅದ್ರಲ್ಲೂ ಅಲ್ಲದೆ RCB ಬ್ಯಾಟಿಂಗ್ ಗೆ ಬರ್ತಾರೆ. ಅದ್ರಲ್ಲೂ ಅಲ್ಲದೆ ಶ್ರುತಿ ಮಂದಣ್ಣ ಮೊದಲನೇ ಬಾಲೆ 4 ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರ. ಅವಾಗ್ಲೇ ಹೊಡೆ ಇಂಟೆಂಟ್ ಬತ್ತು ಅನ್ನೋ
ಟೈಮ್ ಅಲ್ಲೇ ಬ್ಯಾಕ್ ಟು ಬ್ಯಾಕ್ ಸ್ಮೃತಿ ಮಂದಣ್ಣ ಮತ್ತೆ ಡ್ಯಾನಿ ವ್ಯಾಟ್ ಅವರು ವಿಕೆಟ್ ನ ಕಳ್ಕೊಳ್ಳುತ್ತೆ. ಅದಾದ ನಂತರ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡೋದು. ಪೆರಿ ಮತ್ತೆ ಋಗ್ವಿಂದ 55 ಬಾಲ್ಗೆ 86 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ ನಂತರ ಋಗ್ವಿ ಅವರು ಔಟ್ ಆಯ್ತಾರೆ. ಒಂದ್ ಶಾಟ್ ನ ಹೊಡೆಯಕ್ ಹೋಗ್ತಾರೆ ಹಿಂದಕ್ಕೆ, ಆದ್ರೆ ಸ್ಲೋ ಬಾಲ್ ಬೇಗ ಬಿಸಿಲಿಂದ ಕ್ಯಾಚ್ ಕೊಟ್ಟೆ ಔಟ್ ಆಯ್ತಾರೆ. ಅದಾದ ನಂತರ ಬರೋದು ರಿಚಾ ಘೋಷ್ ಮತ್ತೆ ಪೆರಿ ಅವರು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾರೆ ಅನ್ನೋ ಟೈಮ್ ಅಲ್ಲಿ ಎಲಿಸ್ ಪೆರಿ ಅವರು ಕ್ಯಾಚ್ ಕೊಟ್ಟಿ ಔಟ್ ಆಗ್ತಾರೆ. ಅದ್ರಲ್ಲೂ ಅಲ್ಲದೆ ಎಲಿಸ್ ಪೆರಿ ಅವರು ಸಹ 50ಗಿಂತ ಮುಂಚೆನೆ ಔಟ್ ಆಗ್ಬೇಕಾಗಿತ್ತು, ಅವರ ಕ್ಯಾಚ್ ಸಹ ಡ್ರಾಪ್ ಮಾಡ್ತಾರೆ. ಅದ್ರಲ್ಲೂ ಅಲ್ಲದೆ ಎಲಿಸ್ ಪೆರಿನು 50 ಹೊಡೆದು ದಿಲ್ ಖುಷ್ ಮಾಡ್ಬಿಡ್ತಾರೆ. ಅದ್ರಲ್ಲೂ ಅಲ್ಲದೆ ಫ್ಯಾನ್ಸ್ ಗಳಿಗಂತೂ ಪೆರಿ ಎಲಿಸ್ ಪೆರಿ ಅಪ್ಪ ನಮ್ಮ RCB ಬ್ಯಾಟಿಂಗ್ ಅಂತೂ ಅದ್ದೂರಿ. ಅದಾದ ನಂತರ ಎಲಿಸ್ ಪೆರಿ ಔಟ್ ಆದ ನಂತರ ಬರೋದು ಕನಿಕಾ. ಅದಾದ ನಂತರ ಆಗದೆ ಮ್ಯಾಜಿಕ್. ಕನಿಕಾ ಮತ್ತೆ ರಿಚಾ ಘೋಷ್ ಟೈಟನ್ ನ ಗೂಳಿ ಪಟ ಮಾಡಿ ಇಟ್ಬಿಡ್ತಾರೆ. ಅದ್ರಲ್ಲೂ ಅಲ್ಲದೆ ರಿಚಾ ಘೋಷ್ ಡಕ್ಔಟ್ ಆಗ್ಬೇಕಾಗಿದ್ದು ಪ್ಲೇಯರ್ ನ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಆಗಿ ಮಾಡೋದು ನಮ್ಮ ಗುಜರಾತ್ ಟೈಟನ್ ಅವರು. ಕ್ಯಾಚ್ ಬಿಟ್ಟಿದ್ದೆ ಅವ್ರಿಗೆ ಎಫೆಕ್ಟ್ ಆಗಿದೆ. ಏನಾರ ಕ್ಯಾಚ್ ಹಿಡಿದು ಬಿಟ್ಟಿದ್ರೆ ಪಕ್ಕ ಗುಜರಾತ್ ಟೈಟನ್ ಅವರು ಮ್ಯಾಚ್ ವಿನ್ ಆಗ್ತಿದ್ರು. ಅದಾದ ನಂತರ ಮ್ಯಾಜಿಕ್ ಏನು ಹೊಡಿತಿದ್ರು ಶಾಟ್ಗಳು. ರಿಚಾ ಘೋಷ್ ಚಿತಾರ್ ಪತಾರ್ ಅಂತ ಹೊಡಿತಿದ್ರು. ಅದ್ರಲ್ಲೂ ಅಲ್ಲದೆ 14ನೇ ಓವರ್ ಇಂದ ಸ್ಟಾರ್ಟ್ ಮಾಡೋದು. ಅವಾಗ 42 ಬಾಲ್ಗೆ 89 ರನ್ ಬೇಕಾಗಿರುತ್ತೆ, ಡಬಲ್ ರನ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ 16ನೇ ಓವರ್ ಸ್ವಲ್ಪ ಗಾರ್ಡ್ನರ್ ಅವರು ಓವರ್ ಅಲ್ಲೂ ಸ್ಕೋರ್ ಬರುತ್ತೆ. ಅದಾದ ನಂತರ 1 ಓವರ್ಗಿಂತ ಮುಂಚೆನೆ ನಮ್ಮ RCB ಅವರು ವಿನ್ ಆಗೋದು. ಅನ್ಬಿಲಿವಬಲ್ ಚೇಸಿಂಗ್. ಅದ್ರಲ್ಲೂ ಅಲ್ಲದೆ ರೆಕಾರ್ಡ್ ಅಲರ್ಟ್ ಮಾಡಿದ್ದು ನಮ್ಮ RCB. ನಾನಂತೂ ಈ ತರ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದ್ರಲ್ಲೂ ಅಲ್ಲದೆ ಇನಾಗ್ರೇಷನ್ ಮ್ಯಾಚ್ ಅಲ್ಲಿ ಈ ತರ ನಮ್ಮ RCB ಅವರು ಪರ್ಫಾರ್ಮೆನ್ಸ್ ಮಾಡ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದ್ರಲ್ಲದೆ ಟಾರ್ಗೆಟ್ ನೋಡಿ ನಾನು ಫಿಕ್ಸ್ ಆಗ್ಬಿಟ್ಟಿದೆ ಈ ಮ್ಯಾಚ್ ದೇವ್ರಿಗೆ ಅಂತ. ಅದ್ರಲ್ಲೂ ಅಲ್ಲದೆ ಬ್ಯಾಟಿಂಗ್ ಆಡಿ ಫುಲ್ ವ್ಯಾಲೆಂಟೈನ್ಸ್ ದಿನ ಖುಷಿ ಅಂತೂ ಕೊಟ್ಬಿಟ್ರು ನಮ್ಮ ಹುಡುಗಿರು. ಅದ್ರಲ್ಲೂ ಅಲ್ಲದೆ ಪೆರಿ ಮತ್ತೆ ಕನಿಕಾ ರಿಚಾ ಘೋಷ್ ಹೈಲೈಟ್ ಆಗೋದ್ರು ಗುರು. ಅದ್ರಲ್ಲೂ ಅಲ್ಲದೆ ಅಪ್ಪ ಹೇಳ್ತಾ ಹೋದ್ರೆ ಹೇಳಕ್ಕೆ ಆಗಲ್ಲ, ವಿಡಿಯೋ ಅಂತೂ ಫುಲ್ ಲೆಂತ್ ಆಗೋಗುತ್ತೆ. ಆದ್ರೂ ನಮ್ಮ RCB ಮ್ಯಾಚ್ ಅಂತೂ ಅದ್ದುರೆಗೆ ಇತ್ತು. ನೆಕ್ಸ್ಟ್ ಮ್ಯಾಚ್ ಗುರು ಇನ್ನ ಕ್ರೇಜ್ ಅಂತೂ ಇದ್ದೇ ಇರುತ್ತೆ. ಮುಂದಿನ ಮ್ಯಾಚ್ ನಮ್ಮ RCB ಯಾವ ತರ ಇನ್ನ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.